ಜೈ ಹಿಂದ್, ವೆಲ್ಕಮ್ ಟು ತೇಜಸ್ ಈಸಿ ಇಂಗ್ಲಿಷ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವಂತಹ 100 ಕ್ರಿಯಾಪದಗಳನ್ನು ನೋಡ್ತಾ ಹೋಗ್ತೀವಿ. ಯಾವುದೇ ಭಾಷೆಯನ್ನು ಕಲಿಬೇಕಾದ್ರೆ ನಮಗೆ ಆ ಭಾಷೆಯ ಕ್ರಿಯಾಪದಗಳು ಅಂದರೆ ವರ್ಬ್ನ ಪರಿಚಯ ಇರಬೇಕಾಗುತ್ತೆ. ಆ ಕಾರಣದಿಂದಾಗಿ ಈ ಸೆಷನ್ ತುಂಬ ಇಂಪಾರ್ಟೆಂಟ್ ಆಗಿರುವ ಸೆಷನ್ ಆಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲ ಕ್ರಿಯಾಪದ ಈ ರೀತಿ ಇದೆ, ಹೋಗು. ಹೋಗು ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಗೋ ಅಂತ ಹೇಳ್ತೀವಿ. ತಿನ್ನು, ತಿನ್ನು, ಈಟ್. ನಡೆ, ನಡೆ, ವಾಕ್. ಕುಡಿ, ಕುಡಿ, ಡ್ರಿಂಕ್. ನೋಡು, ನೋಡು, ಸಿ. ನೋಡಿ, 6ನೇ ಕ್ರಿಯಾಪದ ಈ ರೀತಿ ಇದೆ. ಅಗೇನ್ ನೋಡು, ನೋಡಿ, ಗಮನವಿಟ್ಟು ನೋಡು. ನೋಡು, ಹಾಗೆ ನೋಡೋದಕ್ಕೆ ಸಿ ಅಂತೀವಿ. ಅದನ್ನು ಅಬ್ಸರ್ವ್ ಮಾಡ್ತಾ ಅಥವಾ ಗಮನ ಕೊಟ್ಟು ನೋಡೋದಕ್ಕೆ ಲುಕ್, ಲುಕ್ ಎಟ್ ದಿಸ್ ಅಂತ ಹೇಳ್ತೀವಲ್ಲ. ಲುಕ್ ಅಂದರೆ ಗಮನ ಕೊಟ್ಟು ನೋಡು. ಇನ್ನು ಬರೆಯೋದಕ್ಕೆ ರೈಟ್ ಅಂತ ಹೇಳ್ತೀವಿ. ಯೋಚಿಸು, ಯೋಚನೆ ಮಾಡು. ಥಿಂಕ್, ಮಾತನಾಡು. ಮಾತನಾಡೋದಕ್ಕೆ 2 ರೀತಿಯ ಪದವನ್ನು ಯೂಸ್ ಮಾಡ್ತೀವಿ, ಸ್ಪೀಕ್ ಮತ್ತು ಟಾಕ್. ಸ್ಪೀಕ್ ಆ್ಯಂಡ್ ಟಾಕ್. ಇನ್ನು ಓದು, ಓದೋದಕ್ಕೆ ರೀಡ್, ರೀಡ್. ಇನ್ನು 11ನೇ ಕ್ರಿಯಾಪದ ಈ ರೀತಿ ಇದೆ, ನಿದ್ದೆ ಮಾಡು. ನಿದ್ದೆ ಮಾಡೋದಕ್ಕೆ ಸ್ಲೀಪ್ ಎನ್ನುವಂಥ ಕ್ರಿಯಾಪದವನ್ನು ಯೂಸ್ ಮಾಡ್ತೀವಿ. ನಿಲ್ಲು, ಸ್ಟ್ಯಾಂಡ್. ಕುಳಿತುಕೋ, ಕುಳಿತುಕೋ, ಸಿಟ್, ಸಿಟ್. ಸಿಟ್ ಹಿಯರ್ ಅನ್ನುವ ಪದವನ್ನು ವಾಕ್ಯವನ್ನು ಯೂಸ್ ಮಾಡ್ತೀವಿ ನೋಡಿ. ಅದಕ್ಕೆ ಸಿಟ್ ಅಂದರೆ ಕುಳಿತುಕೋ. ಬಾ, ಬಾ ಅಂದರೆ ಕಮ್. ನಗು, ನಗು ಅನ್ನೋದಕ್ಕೆ ಲಾಫ್, ಲಾಫ್. ಇನ್ನು 16ನೇ ಕ್ರಿಯಾಪದ ಈ ರೀತಿ ಇದೆ, ಕೇಳು. ಕೇಳು ಅಂದರೆ ಆಸ್ಕ್, ಆಸ್ಕ್. ಹೇಳು, ಸೇ, ಸೇ. ತಳ್ಳು, ತಳ್ಳು, ಪುಷ್, ಪುಷ್. ಎಳೆ, ಎಳೆ, ಪುಲ್, ಪುಲ್. ನೋಡಿ, ಈ ಪುಷ್ ಮತ್ತು ಪುಲ್ ಸಾಮಾನ್ಯವಾಗಿ ನಾವು ATM ಡೋರ್ಗಳಲ್ಲಿ ನೋಡ್ತೀವಿ. ATM ಡೋರ್ಗಳಲ್ಲಿ ಪುಷ್ ಮತ್ತು ಪುಲ್, ಮತ್ತು ಕೆಲವೊಂದು ರೆಸ್ಟೋರೆಂಟ್ಗಳಲ್ಲಿ ಕೂಡ ಡೋರ್ ಮೇಲೆ ಪುಷ್ ಮತ್ತು ಪುಲ್ ಅಂತ ಬರೆದಿರ್ತಾರೆ. ಪುಷ್ ಅಂದರೆ ತಳ್ಳು, ಪುಲ್ ಅಂದರೆ ಎಳೆ ಅಂಥೇಳಿ. ಇನ್ನು ಆಡು ಅಥವಾ ಆಟ ಆಡು, ಅದಕ್ಕೆ ಪ್ಲೇ ಅಂತ ಹೇಳ್ತೀವಿ, ಪ್ಲೇ. 21ನೇ ವರ್ಬ್ ಈ ರೀತಿ ಇದೆ, ಧರಿಸು, ಧರಿಸು, ವೇರ್, ವೇರ್. ಗಳಿಸು, ಗಳಿಸು, ಅರ್ನ್, ಅರ್ನ್. ಬೀಳು, ಬೀಳು, ಫಾಲ್, ಫಾಲ್. ಹುಡುಕು, ಹುಡುಕು, ಸರ್ಚ್, ಸರ್ಚ್. ತೋರಿಸು, ತೋರಿಸು, ಶೋ, ಶೋ. 26ನೆಯ ಕ್ರಿಯಾಪದ ರೀತಿ ಇದೆ, ಓಡು, ಓಡು, ರನ್, ರನ್. ಕುಣಿ, ಡ್ಯಾನ್ಸ್, ಡ್ಯಾನ್ಸ್. ಕುಣಿ ಅನ್ನೋದಕ್ಕೆ ನೃತ್ಯ ಮಾಡು ಅಂತಲೂ ಕೂಡ ಹೇಳ್ತೀವಿ. ನೃತ್ಯ ಮಾಡು, ಡ್ಯಾನ್ಸ್. ಪ್ರಾರಂಭಿಸು, ಪ್ರಾರಂಭಿಸು, ಸ್ಟಾರ್ಟ್. ಹಿಡಿ, ಹಿಡಿ, ಕ್ಯಾಚ್. ತಲುಪು, ತಲುಪು, ರೀಚ್, ರೀಚ್. 31ನೇ ಕ್ರಿಯಾಪದ ಈ ರೀತಿ ಇದೆ, ಕುಡಿ, ಕುಡಿ, ಡ್ರಿಂಕ್, ಡ್ರಿಂಕ್. ಹರಡು, ಹರಡು, ಸ್ಪ್ರೆಡ್, ಸ್ಪ್ರೆಡ್. ಉಳಿಸು, ಉಳಿಸು, ಸೇವ್, ಸೇವ್. ಬದಲಿಸು, ಬದಲಿಸು, ಚೇಂಜ್, ಚೇಂಜ್. ಕಟ್ಟು, ಕಟ್ಟು, ಟೈ, ಟೈ. ನೋಡಿ, ಟೈ ಅನ್ನೋದು 2 ರೀತಿ ಕೂಡ ಯೂಸ್ ಆಗುತ್ತೆ. ಸಾಮಾನ್ಯವಾಗಿ ನಾವು ಯೂನಿಫಾರ್ಮ್ ಮೇಲೆ ಹಾಕುವ ಟೈ, ಆ ಟೈ ಅಂತ ಹೇಳಿದಾಗ ಐ ವೇರ್ ಅ ಟೈ ಅಂತ ಹೇಳಿದ್ರೆ ಅದು ನಾಮಪದವಾಗಿ ಹೇಳುತ್ತೆ. ಐ ಟೈ ಸಮ್ ನಟ್ಸ್ ಆ ರೀತಿ ಹೇಳಿದಾಗ ಅದು ಕಟ್ಟು ಅನ್ನುವ ಅರ್ಥ ಬರುತ್ತೆ. ಸೊ ಕಟ್ಟು ಅಂದರೆ ಟೈ, ಇದು ಕ್ರಿಯಾಪದ. 36ನೇ ಕ್ರಿಯಾಪದ ಈ ರೀತಿ ಇದೆ, ಕರೆ, ಕಾಲ್, ಕಾಲ್. ಮರೆ ಅಂದರೆ ಮರೆತು ಹೋಗು, ಫರ್ಗೆಟ್, ಮರೆತು ಹೋಗು ಅಂದರೆ ಫರ್ಗೆಟ್. ಕಳುಹಿಸು, ಕಳುಹಿಸು, ಸೆಂಡ್. ನಗು, ನಗು, ಸ್ಮೈಲ್, ಸ್ಮೈಲ್. ಇಡು, ಇಡು, ಪುಟ್. 41ನೇ ಕ್ರಿಯಾಪದ ಈ ರೀತಿ ಇದೆ, ಅಳು, ವೀಪ್, ಕ್ರೈ ಅಂತ ಕೂಡ ಹೇಳ್ತೀವಿ, ವೀಪ್ ಆರ್ ಕ್ರೈ. ತಡೆ, ಸ್ಟಾಪ್, ಸ್ಟಾಪ್. ಖರೀದಿಸು, ಖರೀದಿಸು, ಬೈ, ಬೈ. ಅಗೆ, ನೆಲವನ್ನು ಅಗಿಯೋದು, ಡಿಗ್, ಡಿಗ್ಗಿಂಗ್ ಅಂತ ಹೇಳ್ತೀವಲ್ಲ, ಡಿಗ್. ಹಾಡು, ಹಾಡು, ಹಾಡು ಹೇಳೋದು, ಸಿಂಗ್, ಸಿಂಗ್, ಸಿಂಗ್ ಎ ಸಾಂಗ್ ಹೇಳ್ತೀವಲ್ಲ ಆ ರೀತಿ. ಹಾಡು ಅಂದರೆ ಸಿಂಗ್. ಇನ್ನು 46ನೇ ಕ್ರಿಯಾಪದ ಈ ರೀತಿ ಇದೆ, ಎಣಿಸು, ಕೌಂಟ್, ಕೌಂಟ್ ದ ಮನಿ, ಕೌಂಟ್ ದ ಕಾರ್ಡ್ಸ್ ಆ ರೀತಿ ಹೇಳ್ತೀವಲ್ಲ. ಹತ್ತು, ಕ್ಲೈಂಬ್, ಮರವನ್ನು ಹತ್ತೋದು, ಐ ಆಮ್ ಕ್ಲೈಂಬಿಂಗ್ ಅ ಟ್ರೀ, ಲೈಕ್ ದಟ್. ಇನ್ನು ಹೊಳೆ, ಹೊಳೆ ಅಂದರೆ ಶೈನ್, ಶೈನ್. ಕಿರುಚು, ಕಿರುಚು, ಶೌಟ್, ಶೌಟ್. ಮುಟ್ಟು, ಮುಟ್ಟು, ಟಚ್, ಟಚ್.
51ನೇ ಕ್ರಿಯಾಪದ ಈ ರೀತಿ ಇದೆ. ಬಿಡು, ಬಿಟ್ಟು ಬಿಡು ಹೇಳ್ತೀವಲ್ಲ, ಗಿವ್ ಅಪ್, ಗಿವ್ ಅಪ್. ಹೊತ್ತಿಸು, ಹೊತ್ತಿಸು, ಬರ್ನ್, ಬರ್ನ್. ತಿಳಿ, ತಿಳಿದುಕೋ ಹೇಳ್ತೀವಲ್ಲ, ನೋ, ನೋ, ಐ ನೋ ದಿಸ್ ಹೇಳ್ತೀವಲ್ಲ ಆ ರೀತಿ. ಕಲಿ, ಕಲಿ ಅಂದರೆ ಲರ್ನ್, ಕಲಿತುಕೋ, ಲರ್ನ್. ಕೇಳು, ಕೇಳು, ಹಿಯರ್, ಹಿಯರ್, ಹಿಯರ್. ಲಿಸನ್ ಅಂದರೆ ಗಮನವಿಟ್ಟು ಕೇಳು ಅಂತೇಳಿ. ಇನ್ನು ನಿಷೇಧಿಸು, ನಿಷೇಧಿಸು ಅಂದರೆ ಬ್ಯಾನ್, ನಿಷೇಧಿಸು ಅಂದರೆ ಬ್ಯಾನ್. ಬ್ಯಾನ್ ಅನ್ನೋದನ್ನು ಕನ್ನಡದಲ್ಲೂ ಆ್ಯಸ್ ಇಟ್ ಈಸ್ ಯೂಸ್ ಮಾಡ್ತೀವಿ ನಾವು. ಇದನ್ನು ಬ್ಯಾನ್ ಮಾಡಿದ್ದಾರೆ, ಆ ಮೂವಿ ಬ್ಯಾನ್ ಮಾಡಿದ್ದಾರೆ, ಆ ಡ್ರಿಂಕ್ ಬ್ಯಾನ್ ಮಾಡಿದ್ದಾರೆ, ಈ ರೀತಿ ಹೇಳ್ತೀವಿ. ಇನ್ನು ಸ್ನಾನ ಮಾಡು ಅಂತ ಹೇಳಿದ್ರೆ ಬಾತ್. ನೋಡಿ, ಈ ಎರಡು ಪದಗಳ ಅರ್ಥ ಇಲ್ಲಿದೆ. ಸ್ನಾನ ಮಾಡು ಅಂದರೆ ಬಾತ್, ಬಾರ್ಕ್ ಅಂದರೆ ಬೊಗಳು ಅಂತ ಅರ್ಥ, ಬೊಗಳು ಅನ್ನೋ ಅರ್ಥ ಬರುತ್ತೆ. ಇದು ಬೇಡು, ಇದು ಬೇಡು ಅಂದರೆ ಬೆಗ್, ಬೇಡು ಮೀನ್ಸ್ ಬೆಗ್, ಬೆಗ್. ಕಾಯಿಸು ಅಂದರೆ ಬಾಯ್ಲ್, ಬಾಯ್ಲ್, ಕಾಯಿಸು ಅಂದರೆ ಬಾಯ್ಲ್. ಇನ್ನು 61ನೇ ಕ್ರಿಯಾಪದ ಈ ರೀತಿ ಇದೆ. ನಿಲ್ಲಿಸು, ಬ್ರೇಕ್, ಬ್ರೇಕ್ ಹಾಕು ಅಂತ ಹೇಳ್ತೀವಲ್ಲ, ಬ್ರೇಕ್, ಸ್ಟಾಪ್ ಅಂತಲೂ ಹೇಳ್ತೀವಿ. ಬಟ್ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಒಂದು ವಸ್ತುವನ್ನು ನಿಲ್ಲಿಸ್ಬೇಕಾದ್ರೆ ಬ್ರೇಕ್ ಹಾಕಿ ನಿಲ್ಲಿಸ್ತೀವಿ. ಸೊ ಬ್ರೇಕ್ ಅಂತ ಹೇಳ್ತೀವಿ, ಅಪ್ಲೈ ದ ಬ್ರೇಕ್ ಅಂತ ಹೇಳ್ತೀವಲ್ಲ ಆ ರೀತಿ. ಇನ್ನು ನಿರ್ಮಿಸು, ಬಿಲ್ಡ್. ಆಚರಿಸು, ಸೆಲೆಬ್ರೇಟ್, ಸೆಲೆಬ್ರೇಟ್. ಪರಿಶೀಲಿಸು, ಚೆಕ್, ಚೆಕ್ ಮಾಡೋದು ಅಂತಲೇ ಹೇಳ್ತೀವಿ. ಆರೋಪಿಸು, ಆರೋಪಿಸು, ಕ್ಲೈಮ್, ಕ್ಲೈಮ್. ಇನ್ನು 66ನೇ ಕ್ರಿಯಾಪದ ಈ ರೀತಿ ಇದೆ. ಚಪ್ಪಾಳೆ, ಕ್ಲ್ಯಾಪ್, ಚಪ್ಪಾಳೆ ತಟ್ಟು, ಕ್ಲ್ಯಾಪ್. ವಿಂಗಡಿಸು, ಕ್ಲಾಸಿಫೈ, ಕ್ಲಾಸಿಫೈ. ಏಕಾಗ್ರತೆ ವಹಿಸು, ಏಕಾಗ್ರತೆ ವಹಿಸು, ಕಾನ್ಸಂಟ್ರೇಟ್, ಕಾನ್ಸಂಟ್ರೇಟ್. ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಯುವರ್ ಸ್ಟಡೀಸ್ ಅಂತ ಹೇಳ್ತೀವಲ್ಲ ಆ ರೀತಿ. ಸಹಕರಿಸು, ಕೋಆಪ್ರೇಟ್, ಕೋಆಪ್ರೇಟ್. ತೆವಳು, ತೆವಳು, ಕ್ರೌಡ್, ಕ್ರೌಡ್. 71ನೆಯ ಕ್ರಿಯಾಪದ ಈ ರೀತಿ ಇದೆ. ಕತ್ತರಿಸು, ಕಟ್, ಕಟ್. ನಿರ್ಣಯಿಸು, ಡಿಸೈಡ್, ಡಿಸೈಡ್. ಇದೇ ಡಿಸಿಷನ್ ಅಂತ ಹೇಳಿದ್ರೆ ನಾಮಪದ ಆಗುತ್ತೆ, ನಿರ್ಣಯ ಆಗುತ್ತೆ. ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಡಿಸೈಡ್ ಅಂತ ಹೇಳ್ತೀವಿ. ಘೋಷಿಸು, ಡಿಕ್ಲೇರ್. ನೋಡಿ, ಇಲ್ಲಿ ಕೂಡ ಡಿಕ್ಲೇರೇಷನ್ ಅಂದರೆ ಘೋಷಣೆ ಅಂತ ಆಗುತ್ತೆ, ಅದು ನಾಮಪದ. ಡಿಕ್ಲೇರ್ ಅಂದರೆ ಘೋಷಿಸು, ಅದು ಕ್ರಿಯಾಪದ. ಜಮಾ ಮಾಡು, ಡೆಪಾಸಿಟ್, ಡೆಪಾಸಿಟ್. ವರ್ಣಿಸು, ಡಿಸ್ಕ್ರೈಬ್, ಡಿಸ್ಕ್ರೈಬ್. ಡಿಸ್ಕ್ರೈಬ್ ಅಬೌಟ್ ಯುವರ್ ವಿಲೇಜ್, ಡಿಸ್ಕ್ರೈಬ್ ಅಬೌಟ್ ಜೋಗ್ ಫಾಲ್ಸ್, ಲೈಕ್ ದಟ್. ವರ್ಣಿಸು ಅಂದರೆ ಡಿಸ್ಕ್ರೈಬ್. ಇನ್ನು 76ನೇ ಕ್ರಿಯಾಪದ ಈ ರೀತಿ ಇದೆ. ನಾಶ ಮಾಡು, ಡೆಸ್ಟ್ರಾಯ್, ಡೆಸ್ಟ್ರಾಯ್. ಪತ್ತೆ ಹಚ್ಚು, ಪತ್ತೆ ಹಚ್ಚು, ಡಿಟೆಕ್ಟ್, ಡಿಟೆಕ್ಟ್. ಚರ್ಚೆ ಮಾಡು, ಚರ್ಚೆ ಮಾಡು ಅನ್ನೋದಕ್ಕೆ ಡಿಸ್ಕಸ್, ಡಿಸ್ಕಸ್. ತೊಂದರೆ ಕೊಡು, ತೊಂದರೆ ಕೊಡೋದಕ್ಕೆ ಡಿಸ್ಟರ್ಬ್, ಡಿಸ್ಟರ್ಬ್. ಡೋಂಟ್ ಡಿಸ್ಟರ್ಬ್ ಮೀ ಅಂತ ಹೇಳ್ತೀವಲ್ಲ, ನನಗೆ ತೊಂದರೆ ಕೊಡಬೇಡ ಅಂಥೇಳಿ. ಡಿಸ್ಟರ್ಬ್ ಅಂದರೆ ತೊಂದರೆ ಕೊಡೋದು. ಆರಿಸು, ಎಲೆಕ್ಟ್, ಎಲೆಕ್ಟ್. ಇನ್ನು 81ನೇ ಕ್ರಿಯಾಪದ ಈ ರೀತಿ ಇದೆ. ಬೆಳಕು ಚೆಲ್ಲು, ಎನ್ಲೈಟೈನ್, ಎನ್ಲೈಟೈನ್. ತಪ್ಪಿಸಿಕೋ, ಎಸ್ಕೇಪ್, ಎಸ್ಕೇಪ್. ಪರೀಕ್ಷಿಸು, ಎಕ್ಸಾಮಿನ್, ಎಕ್ಸಾಮಿನ್. ಬದಲಿಸು, ಎಕ್ಸ್ಚೇಂಜ್, ಎಕ್ಸ್ಚೇಂಜ್. ವ್ಯಕ್ತಪಡಿಸು, ಎಕ್ಸ್ಪ್ರೆಸ್, ಎಕ್ಸ್ಪ್ರೆಸ್. 86ನೇ ಕ್ರಿಯಾಪದ ಈ ರೀತಿ ಇದೆ. ತಿನ್ನಿಸು, ಫೀಡ್, ಫೀಡ್. ಹೊಡೆದಾಡು, ಫೈಟ್, ಫೈಟ್. ಕ್ಷಮಿಸು, ಫರ್ಗಿವ್, ಫರ್ಗಿವ್. ಮುಕ್ತಗೊಳಿಸು, ಫ್ರೀ, ಫ್ರೀ. ಲೆಟ್ ಹಿಮ್ ಫ್ರೀ ಅಂತ ಹೇಳ್ತೀವಲ್ಲ, ಅವನನ್ನು ಬಿಟ್ಟುಬಿಡು, ಅವನ ಮುಕ್ತಗೊಳಿಸು ಅಂತ ಹೇಳ್ತೀವಲ್ಲ. ಸೊ ಇದೇ ವಾಕ್ಯ, ಇದೇ ಪದವನ್ನು ನಾವು ಫ್ರೀಡಮ್ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಅಂತ ಆಗುತ್ತೆ. ಫ್ರೀಡಮ್ ಅನ್ನೋದು ಆ್ಯಕ್ಚುಲಿ ನೌನ್ ಆಗುತ್ತೆ, ಫ್ರೀ ಅನ್ನೋದು ವರ್ಬ್. ಪೂರ್ಣಗೊಳಿಸು, ಫುಲ್ಫಿಲ್, ಫುಲ್ಫಿಲ್. 91ನೆಯ ಕ್ರಿಯಾಪದ ಈ ರೀತಿ ಇದೆ. ಹೆದರಿಸು, ಹೆದರಿಸು, ಫ್ರೈಟನ್, ಫ್ರೈಟನಿಂಗ್ ಟ್ರೂತ್ ಅಂತ ಹೇಳ್ತೀವಲ್ಲ, ಭಯಪಡಿಸುವಂಥ ಸತ್ಯ ಅಂತ ಹೇಳ್ತೀವಲ್ಲ, ಫ್ರೈಟನ್. ಬಿಸಿ ಮಾಡು, ಹೀಟ್, ಹೊಡೆ, ಹಿಟ್. ಆಲಂಗಿಸು, ಹಗ್, ಹಗ್. ಎಂಬ್ರೇಸ್ ಅಂತಲೂ ಕೂಡ ಕರಿತೀವಿ, ಹಗ್ ಅಂತ ಕೂಡ ಕರಿತೀವಿ. ಕಲ್ಪನೆ ಮಾಡು, ಕಲ್ಪಿಸ್ಕೊಳ್ಳೋದು, ಇಮ್ಯಾಜಿನ್, ಇಮ್ಯಾಜಿನ್. 96ನೆಯ ಕ್ರಿಯಾಪದ ಈ ರೀತಿ ಇದೆ. ಅನುಕರಿಸು, ಇಮಿಟೇಟ್, ಇಮಿಟೇಟ್. ತಮಾಷೆ ಮಾಡು, ಜೋಕ್, ಜೋಕ್. ಆಮಂತ್ರಿಸು, ಇನ್ವೈಟ್, ಇನ್ವೈಟ್. ನಗು, ಲಾಫ್, ಲಾಫ್. ಎತ್ತು, ಎತ್ತು, ಲಿಫ್ಟ್, ಲಿಫ್ಟ್.
ಕೊನೆಯ ವರ್ಬ್ ಈ ರೀತಿ ಇದೆ, ಭೇಟಿ ಮಾಡು. ಭೇಟಿ ಮಾಡು ಇದಕ್ಕೆ ಸರಿಯಾದ ಇಂಗ್ಲೀಷ್ ವರ್ಬನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಇಂಗ್ಲೀಷ್ ವಾಕ್ಯಗಳನ್ನು, ಇಂಗ್ಲೀಷ್ ವ್ಯಾಕ್ಯಾಬ್ಯುಲರಿ ವರ್ಡ್ಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಜೈ ಹಿಂದ್.